ಮನಸ್ಸಿನಲ್ಲಿ ಮುಚ್ಚಿಟ್ಟ ಪ್ರೀತಿ ಬದುಕಿದ್ದು ಮಸಣ ಸೇರಿದ ರೀತಿ. ಒಬ್ಬ ಹುಡುಗ ಸಿಡಿ ಅಂಗಡಿಯಲ್ಲಿ ಕೆಲಸ ಮಾಡುವಂತ ಹುಡುಗಿನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರ್ತಾನೆ. ಆದ್ರೆ ಅವಳಿಗೆ ಅದು ಗೊತ್ತಿರಲ್ಲ. ಅವಳನ್ನ ಅವನು ನೋಡೋದಕ್ಕೋಸ್ಕರ ಸಿಡಿ ತಗೊಳ್ಳೋ ತರ ನೆಪ ಮಾಡಿ ಪ್ರತಿದಿನ ಹೋಗೋದು, ಒಂದೊಂದು ಸಿಡಿ ತರೋದು, ಹೀಗೆ ಪ್ರತಿದಿನ ಮಾಡ್ತಾ ಇರ್ತಾನೆ. ಆದ್ರೆ ಆ ಹುಡುಗಿಯಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಇರಲ್ಲ. ಒಂದಿನ ಆ ಹುಡುಗಿ ಒಬ್ಬ ಹುಡುಗನನ್ನು ಪ್ರೀತಿ ಮಾಡೋ ವಿಷಯ ಆ ಹುಡುಗಿ ಮನೆಯವರಿಗೆ ಗೊತ್ತಾಗತ್ತೆ. ಮಗಳ ಆಸೆ ಅಂತ ಅವರ ತಂದೆ ತಾಯಿ ಹುಡುಗನ ಮನೆಗೆ ಹೋಗಿ ಮದುವೆ ವಿಷಯ ಮಾತಾಡ್ಬೇಕು ಅಂದ್ಕೊಳ್ತಾರೆ. ಆ ವಿಷಯ ಆ ಹುಡುಗನಿಗೆ ಗೊತ್ತಾಗತ್ತೆ. ತುಂಬಾನೇ ಅಳ್ತಾನೆ. ಸಾಯ್ಬೇಕು ಅಂತ ತೀರ್ಮಾನ ಕೂಡ ಮಾಡ್ತಾನೆ. ಕೊನೆ ಬಾರಿ ನನ್ನ ಹುಡುಗಿ ಮುಖ ನೋಡ್ಬೇಕು ಅಂತ ಅಂಗಡಿಗೆ ಹೋಗ್ತಾನೆ. ಆ ಹುಡುಗನಿಗೆ ಅವರ ತಂದೆ ತಾಯಿ ನಮ್ಮನೆ ಬಳಿ ಬಂದು ತುಂಬಾನೇ ಜೋರಾಗಿ ಜಗಳ ಮಾಡ್ತಾರೆ ಅನ್ಕೊಂಡಿರ್ತಾನೆ. ಹುಡುಗಿಯ ಮುಖ ನೋಡಿ ನಿನ್ನನ್ನು ಪ್ರೀತಿ ಮಾಡೋನು ತುಂಬಾ ಅದೃಷ್ಟವಂತ ಕಣೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾನೆ. ಕೊನೆಯದಾಗಿ ಒಂದು ಸಿಡಿ ತಗೊಂಡು ಮನೆಗೆ ಬರ್ತಾನೆ. ಅವಳ ನೆನಪಲ್ಲಿ ವಿಷ ಕುಡಿದು ಸಾಯುತ್ತಾನೆ. ಕೆಲವು ದಿನ ಆದ್ಮೇಲೆ ಆ ಹುಡುಗಿ ಮನೆಯವರು ಮದುವೆ ವಿಚಾರ ಮಾತಾಡೋಕೆ ಅಂತ ಹುಡುಗನ ಮನೆಗೆ ಹೋಗ್ತಾರೆ. ಆ ಹುಡುಗ ಸತ್ತಿರೋ ವಿಷಯ ಕೇಳಿ ಹುಡುಗಿಗೆ ತುಂಬಾ ಶಾಕ್ ಆಗ್ತಾಳೆ. ಅಳ್ತಾನೆ ಆ ಹುಡುಗನ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಓಪನ್ ಆಗಿದೆ ಬಿದ್ದಿದ್ದ ಸಿಡಿಗಳನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಯಾಕಂದ್ರೆ ಆ ಹುಡುಗಿ ಪ್ರತಿಯೊಂದು ಸಿಡಿಯಲ್ಲೂ ಐ ಲವ್ ಯು ಅಂತ ಬರ್ದಿರ್ತಾಳೆ. ಆ ಹುಡುಗ ಯಾವುದನ್ನು ಓಪನ್ ಮಾಡಿ ನೋಡಿರಲ್ಲ. ಕೊನೆ ಸಿಡಿಯಲ್ಲಿ ನಮ್ಮ ತಂದೆ ತಾಯಿ ಮದುವೆ ವಿಚಾರ ಮಾತಾಡಲು ನಿಮ್ಮನೆಗೆ ಬರ್ತಾರೆ ಅಂತ ಬರ್ದಿರ್ತಾಳೆ. ಅದನ್ನು ನೋಡದ ಆ ಹುಡುಗ ಅಪಾರ್ಥ ಮಾಡ್ಕೊಂಡು ವಿಷ ಕುಡಿದು ಸತ್ತಿರ್ತಾನೆ. ಸಾಯೋ ಮುನ್ನ ಆ ಹುಡುಗ ಹೀಗೆ ಬರ್ದಿರ್ತಾನೆ, ಏ ಹುಡುಗಿ, ನೀನು ಅದೃಷ್ಟಪಟ್ಟ ಆ ಹುಡುಗನ ಮದುವೆ ಆಗು, ಸುಖವಾಗಿರು ಅಂತ. ಇದರಲ್ಲಿ ಯಾರ್ದು ತಪ್ಪು, ಹುಡುಗಂದ ಅಥವಾ ಹುಡುಗಿದ? ಕಮೆಂಟ್ ಮಾಡಿ ಫ್ರೆಂಡ್ಸ್.